ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ AJ ಸಬಿ. ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅದರಿಂದ ನಿಮ್ಮ ಸಪೋರ್ಟ್ ಎಲ್ಲ ಇರಬೇಕು. ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಬಿ ಟ್ರಕ್ ಹೋಲ್ಗಾಸ್ ಅಂತ ಇರುತ್ತೆ. ಹೋಗ್ತಾನೆ ಎಲ್ಲ ಫೋನ್ ಮಾಡಿದ್ವಿ, ಟ್ರಾನ್ಸ್ಪೋರ್ಟ್ಗೆ ಫೋನ್ ಮಾಡಿ ಮಾತಾಡಿದ್ವಿ. ಎಲ್ಲ ಜಮ್ಮುಗೆ, ಇಲ್ಲ ಶ್ರೀನಗರ, ಇಲ್ಲ ಡಿಲ್ಲಿ, ಇಲ್ಲ ಲಕ್ನೋ, 4 ಪಾಯಿಂಟಲ್ಲಿ ಎಲ್ಲಿಗಾದರೂ ಆಗ್ಬೋದು. ಫಸ್ಟ್ ಹೋಗಿ ಕ್ರೇಟ್ಗಳು ಹಾಕೊಂಬರ್ರಿ, ಮತ್ತೆ ಲೋಡ್ ಆದಮೇಲೆ ನೋಡೋಣ ಅಂದರು. ಹಂಗಾಗಿ ಇವಾಗ ಅಲ್ಲಿ ಹೋದ್ಮೇಲೆ ಏನಾಗುತ್ತೋ ನೋಡೋಣ, ಬನ್ನಿ ಕ್ರೇಟ್ಗಳು ಹಾಕ್ಕೊಂಡು. ಫ್ರೆಂಡ್ಸ್, ವೇಮ್ಗಲ್ಲಲ್ಲಿ ಖಾಲಿ ಕ್ರೇಟ್ಗಳಿಗೆ ಬಂದಿದ್ವಿ. ಇನ್ನೇನು ಲೋಡ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಣ್ಣವರು ವೀಡಿಯೋ ಮಾಡ್ತಾಯಿದ್ರೆ ಮಾಡಿ ಅಂತ ನಕ್ಕೊಂಡು ಲೋಡ್ ಮಾಡ್ತಾವ್ರೆ ಖುಷಿಯಾಗಿ. ಮಿಷಿನು ಎಷ್ಟು ಚೆನ್ನಾಗಿ ರೆಡಿ ಮಾಡುತ್ತಂದರೆ ನಾವು ಕ್ರೇಜಿಯಾಗಿರುತ್ತೆ. ನಾವು ಫುಲ್ ಸಾಂಗ್ಸ್ ಕೇಳ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಾವ್ರೆ. ನೋಡಿ, ಅದು ಮಿಷಿನ್ ನೋಡ್ಬೋದು ನೀವು ಇಲ್ಲಿ ಯಾವ ಥರ ರೆಡಿ ಮಾಡುತ್ತೆ ಅಂತ. ಒಳಗಡೆ ಪ್ರೆಸ್ಸಿಂಗ್ 2 ಜಾಯಿಂಟ್ ಆಗಿದೆಯಲ್ಲ, ನೋಡಿ ಅಲ್ಲಿ ಕಾಣಿಸ್ತಾ ತಾನೆ, ಅದು ಇನ್ನೇನು ನೋಡ್ತಾ ಇದ್ದಂಗೆ ಎಲ್ಲ ಲೋಡಿಂಗ್ ಮುಗಿತಾ ಬಂತು. ಇಲ್ಲಿಂದ ಇನ್ನು ಹಗ್ಗ ಹುಡ್ಕೊಂಡು ಶಿಸ್ತಾಗಿ ಇನ್ನು ಚಿಕ್ಕಬಳ್ಳಾಪುರ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಹಾಕೊಂಡಿದ್ರೆ ಬೆಳಗ್ಗೆ ಒಂದು 3 ಗಂಟೆಗೆ ಬಂದರು. ಲೇಬರ್ ಎಬ್ಬಿಸ್ತಾರೆ ಅಂತ ಟ್ರಾನ್ಸ್ಪೋರ್ಟ್ ಅವ್ರು ಹೇಳಿದ್ರು. ಇನ್ನು ಅಲ್ಲೋಗಿ ವೆಯ್ಟ್ ಮಾಡಬೇಕು. ಬೆಳಗ್ಗೆ ನೀನು ಹೇಳ್ದಂಗೆ ಬೇಗ ಕರ್ಕೊಂಬಂದು ಇನ್ನೇನು ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ನೋಡ್ಬೋದು ನೀವು, ಕ್ರೇಟ್ಗಳೆಲ್ಲ ಪ್ಯಾಕ್ ಮಾಡಿ ಇಡ್ತಾವ್ರೆ. ಇನ್ನೇನು ಗಾಡಿಗೆ ಲೋಡ್ ಮಾಡಬೇಕು. ಇನ್ನೇನು ಲೋಡಿಂಗ್ ಎಲ್ಲ ಮುಗೀತು. ಇನ್ನು ಹಗ್ಗ ಎಲ್ಲ ಲೇಬರ್ಸ್ ಹೊಡ್ಕೊಟ್ರು, ಟಾರ್ಪಲ್ಲೆಲ್ಲ ಹಾಕಿ ಇನ್ನೇನು ಬಿಡ್ತಾಯಿದ್ದೀವಿ. ಹಳ್ಳ ಅಂತೂ ಸರಿಯಾಗಿದೆ ಅಲ್ಲಿ. ನೋಡಿ, ಇಲ್ಲಿ ಗಾಡಿ ಎಷ್ಟು ಒದ್ದಾಡುತ್ತೆ ಅಂದರೆ ಇಷ್ಟಲ್ಲ ಹತ್ತಕ್ಕಾಗಲ್ಲ. ನೋಡಿ ಎಷ್ಟು ಸರಿಯಾಗಿದೆ ಹಳ್ಳ ಅಂತೂ. ಲೆಫ್ಟ್ ಸೈಡ್ ಹತ್ತೈತೆ ಅಂದರೆ ರೈಟ್ ಸೈಡ್ ಹಂಗೆ ಹಳ್ಳದಲ್ಲಿ ಕುತ್ಕೊಳುತ್ತೆ. ನೋಡ್ಬೋದು ಎಷ್ಟು ಒದ್ದಾಡುತ್ತೆ ಅಂದರೆ. ಸುಮ್ಮನೆ ಗಾಡಿ ಬಾಧೆ ಬೀಳೋದು ನೋಡಿದ್ರೆ ನಮ್ಗೆ ಎಷ್ಟು ಬಾಧೆ ಆಗುತ್ತೆ ನೋಡಿ. ಆ ಥರ ಇರುತ್ತೆ. ಫೈನಲಾಗಿ ಬಂದ್ಬಿಡ್ತು ಹೆಂಗೋ. ಇನ್ನೇನು ಇಲ್ಲಿಂದ ಹೊರಟು ಶಿಸ್ತಾಗಿ ಇಲ್ಲೇ ಪ್ಯಾರಿಸ್ ಅಂದ್ರೆ ಪಕ್ಕದಲ್ಲೇ ಲೋಡಾಗಿತ್ತು. ಇಲ್ಲೇ ಪ್ಯಾರಿಸ್ ಅಂದರೆ ಜಿಯೋ ಬಂಕಲ್ಲಿ ಇನ್ನೇನು ಡೀಸೆಲ್ ಹಾಕ್ಸೋ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇನ್ನೇನು ಡೀಸೆಲ್ ಬಂದ್ವಿ. ಆಲ್ರೆಡಿ 1/4 ಟ್ಯಾಂಕ್ ಇತ್ತು, ಇನ್ನೊಂದು 15,000 ಫುಲ್ ಟ್ಯಾಂಕ್ ಹಿಡಿತು. ಡೀಸೆಲ್ ಹಾಕ್ಸ್ಕೊಂಡು ಚೆಕ್ ಪೋಸ್ಟಿಗೆ ಬಂದ್ವಿ. ಬಾಗೇಪಲ್ಲಿ ಬಿಟ್ಟು ಮುಂದೆ ಏರ್ ಚೆಕಪ್ಪು, ಗ್ರೀಸ್ ಓಡಿಸ್ಬೇಕಾಗಿತ್ತು. ಏರ್ ಚೆಕಪ್ ಹಂಗೆ ಇನ್ನು ಗ್ರೀಸ್ ಓಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಓಡಿಸ್ತಾಯಿದ್ದೀವಿ. ಇನ್ನು ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ನಾನ್ ಸ್ಟಾಪು. ಇನ್ನೊಂದು ಟೀ ಕುಡ್ಕೊಂಡು ಇಲ್ಲೇ ಗ್ರೀಸೆಲ್ಲ ಆದಮೇಲೆ ಆರಾಮಾಗಿ ಬಿಡಬೇಕು. ಇನ್ನೇನು ಬೆಳಗ್ಗೆ ಸನ್ರೈಸ್ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಣ್ಣವರೆಲ್ಲ ಇಷ್ಟೊತ್ತು ಓಡಿಸ್ಬಿಟ್ಟು ನೈಟು ಒಂದು 2 ಗಂಟೆಯಿಂದ ಬೆಳಗ್ಗೆ ಒಂದು 7 ಗಂಟೆವರೆಗೂ ಓಡಿಸಿದ್ರು. ಇವಾಗ ನಾನು ಎತ್ಕೊಂಡು ಓಡಿಸ್ತಾಯಿದ್ದೀನಿ. ಇನ್ನು ಆರಾಮಾಗಿ ಹೋಗ್ಬಿಟ್ಟು ಇನ್ನೇ ಮುಂದೆ ಬಾರ್ಡ್ರ್ಗಳು ಬರ್ತವೆ. ಬಾರ್ಡ್ರ್ಗಳೆಲ್ಲ ನೋಡಿಕೊಂಡು ಆರಾಮಾಗಿ ಹೋಗ್ಬೇಕು. ಇನ್ನೇನು ಸಂಜೆ MP ಬಾರ್ಡ್ರಿಗೆ ಬಂದ್ವಿ. ಇಲ್ಲಿಂದ ಕಾನ್ಪುರ ಒಂದು 180 ಇರ್ಬೋದು. ಈ ಬಾರ್ಡ್ರಂತೂ, ಈ MP ಬಾರ್ಡ್ರ್ ಸ್ಟ್ರಿಕ್ಟು. ಇನ್ನೊಂದು ಯಾವ ಬಾರ್ಡ್ರು ಇಲ್ಲ ಹೇಳ್ಬೇಕಂದ್ರೆ. ಅದೇ ಥರ ಡಾಕ್ಯುಮೆಂಟ್ಸ್ ಒಂದಿದ್ರು. KA ಗಾಡಿಗಳು ಅಂದರೆ ಇವ್ರು ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಗಾಡಿಗಳು ನೋಡ್ರಿ ಏನೋ ಒಂಥರ ಒಳ್ಳೆ ಹುಚ್ಚರಾಡ್ದಂಗೆ ಆಡ್ತಾರೆ ಇವರು. ಇಲ್ಲಿ 200, ಕಾಟಾ ಹತ್ರ 200, ಒಳಗಡೆ ಸಪ್ರೇಟ್ ಹೋಗ್ಬಿಟ್ಟು ಅಲ್ಲಿ 400 ರೂಪಾಯಿ ಕೊಟ್ಟು ಬರಬೇಕು. ಇನ್ನೇನು ನಮ್ಮ ಗಾಡಿಗೆ ಅಷ್ಟಿದ್ರೆ ಇನ್ನು 12 ವೀಲ್ಗಳು ಅಂದರೆ ದೊಡ್ಡ ಗಾಡಿಗಳಿರ್ತಾವಲ್ಲ, ಆ ಗಾಡಿಗಳಿಗೆ ಎಷ್ಟಿರಬೇಡ. ಇವರಷ್ಟು ಅಧ್ವಾನ ಯಾವ ಸ್ಟೇಟಲ್ಲೂ ಎಲ್ಲೂ ಇಲ್ಲ ನಮ್ಗೆ ಗೊತ್ತಂಗೆ. ಏನು ಮಾಡ್ತೀರಿ, ಏನು ಮಾಡೋಕ್ಕಾಗಲ್ಲ, ಕೊಟ್ಟೋಗ್ಬೇಕು. ಅದು ಗೌರ್ಮೆಂಟ್ ರೂಲ್ ಅಂತೆ. ಗೌರ್ಮೆಂಟ್ ರೂಲು ಇವ್ರು ಸಪ್ರೇಟಾಗಿ ರೂಲ್ ಮಾಡ್ಕೊಂಡವರು. ಏನು ಮಾಡೋಣ. ಟೋಲ್ಗೇಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಇನ್ನೂ ಸಾಗರ್ ಬಂದು ಇನ್ನೂ ಒಂದು 100 ಕಿಲೋಮೀಟ್ರ್ ಇಲ್ಲ 90 ಕಿಲೋಮೀಟ್ರ್ ಇರ್ಬೋದು. ಬರ್ತಾಯಿದ್ರೆ ಅಣ್ಣವ್ರ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತು. ಐಚರ್ ಡೈರೆಕ್ಟ್ ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ದೀವಿ. ಅದೇನಾಯಿತು ಅಂತ ಗೊತ್ತಿಲ್ಲ, ಪೆಡಲ್ ಉದ್ರೋಗಿದೆ. ಅದು ನೋಡ್ತಾ ಇದ್ದಾರೆ ಕಂಪ್ನಿಯವ್ರಿಗೆಲ್ಲ ಫೋನ್ ಹಾಕಿ. ಇಲ್ಲಿಂದ ನಾವು ಛತ್ರಪುರ್ಗೆ ಇನ್ನೊಂದು 90 ಕಿಲೋಮೀಟ್ರ್ ಹೋಗ್ಬಿಟ್ಟು ಲೆಫ್ಟ್ ಎತ್ಕೊಬೇಕು. ಆ ಲೆಫ್ಟ್ ಎತ್ಕೊಂಡು ಸೀದಾ ಒಂದೇ ರೋಡು ಕಾನ್ಪುರ ಹತ್ರಗೆ ಹೋಗಿ ಕಾನ್ಪುರಿಂದ ಇನ್ನು ರೈಟ್ಗೋ ಲೆಫ್ಟ್ಗೋ ಹೊಡೆದ್ರೆ ಅಲ್ಲಿಂದ ಲಕ್ನೋಗೆ. ಯಾಕೆಂದರೆ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮು, ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ಆದ್ದರಿಂದ ತಿಳ್ಕೊತಾ ಇದ್ದೀರಿ.
ಇನ್ನೇನು ಲಕ್ನೋಗೆ ಬಂದರೆ ಮಾರನೇ ದಿನ ಇವರು ಅಶ್ವಥ್ ಅಂತ ನಮ್ಮ ಕೋ ಡ್ರೈವರು, ಇಲ್ಲೇ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಗುಡ್ಬಂಡೆ ಅಂತ ಅವರೇ, ಎಲ್ಲ ಪಕ್ಕದಲ್ಲಿ ಊರೇ ನಮ್ಮೂರು. ನೋಡಿ ಬ್ರಿಡ್ಜ್ ನೋಡಿ ಹೆಂಗಿದೆ, 1.5 ಕಿಲೋಮೀಟ್ರ್ ಇದೆ ಬ್ರಿಡ್ಜು. ಇನ್ನೇನು ಇಲ್ಲಿಂದ ಪಾಯಿಂಟ್ ಬಂದು ಒಂದು 50 ಕಿಲೋಮೀಟ್ರ್ ಇದೆ, ಮ್ಯಾಕ್ಸಿಮಮ್ 50. ಇಲ್ಲಿಂದ ಮುಂದೆ ಹೋದರೆ ಅದೇ ಇಲ್ಲಿಂದ ಹೋಗ್ಬಿಟ್ಟು ಏನು ನೋ ಎಂಟ್ರಿ ಐತೆ ಅಂತ ಕೆಲವ್ರು ಹೇಳ್ತಾರೆ, ಕೆಲವ್ರು ನೋ ಎಂಟ್ರಿ ಇಲ್ಲ ಅಂತಾರೆ, ಇನ್ನೂ ಗೊತ್ತಿಲ್ಲ, ನೋಡಬೇಕು. ಇನ್ನೇನು ಬೆಳಗ್ಗೆ ಒಂದು 9 ಗಂಟೆ ಆಗಿದೆ, 10 ಗಂಟೆಗೆ ನೋ ಎಂಟ್ರಿ ಬೀಳುತ್ತೆ, ಆಗಲ್ಲ 1 ಅವರ್ಗೆ ಹೋಗೋಕ್ಕೆ. ನೋಡ್ಬೇಕು ಅಲ್ಲಿ ಹೋದ್ಮೇಲೆ ಇನ್ನೂ ಏನಾಗುತ್ತೆ ಅಂತ. 1 ಅವರ್ ಬರೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಂದಿದ ತಕ್ಷಣ ಟಾರ್ಪಲ್ ಬಿಚ್ಚು ಒಂದು 50 ಕ್ರೇಟ್ ಇಳಿಸ್ತೀವಿ, ಮಿಕ್ಕಿದ್ದು ನಾಳೆ ಮಾಡ್ತೀವಿ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಟಾರ್ಪಲ್ ಹಗ್ಗ ಬಿಚ್ಚಿ ಇನ್ನು ಕ್ರೇಟ್ಗಳು ಇಳಿಸ್ಕೊಂಡು ಇನ್ನು ನಾಳೆ ಮಾಡ್ತಾರೆ.